ವಾಟ್ಸಪ್ ಫ್ಯಾಮ್. ನಾನಿಲ್ಲಿ ಗೈಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಶ್ರವಣ್ ಬ್ರೋ ರೋಸ್ಟಿಂಗ್ ಚಾಲೆಂಜ್ ಇವತ್ತು. ಶ್ರವಣ್ ಬ್ರೋ ಬೀಯಿಂಗ್ ಸ್ಯಾಮ್ ಸಮೀಸ್ ಡ್ರೈವರ್ ಎಂಚುಲಾರ್. ಶ್ರವಣ್ ಬ್ರೋ ಯಾರನ್ನೋ ಡೇಟ್ ಮಾಡ್ತಾ ಇದಾರೆ. ನಾನು ಬ್ಲಾಗ್ ಅಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಕೆಳಗೆ ಹೋಗಿ ದವಾಕೊಂಡ್ಬಿಡ್ತಿದ್ವಿ ಇಬ್ರು. ಈಗ ಅದು ಹಿಡನ್ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. ತಿಳಿಸು. Okay, let's go. ಗೈಸ್, ಸೊ ಫೈನಲಿ ಕ್ಯಾಬ್ ಹತ್ತಿದ್ದೀವಿ. ಕತೆ ಏನು ಅಂದರೆ, ನಾಳೆ ನಾನು ಶಶಾಂಕ ಮತ್ತು ಶ್ರವಣ್ ಬ್ರೋ ಟೀಮು ಮತ್ತು ನಮ್ಮ ವಯನಾಡ್ ಟೀಮು ಎಲ್ಲರದ್ದು ಒಂದು ಮೀಟಿಂಗ್ ಇದೆ. ಅದರಿಂದ ವಯನಾಡ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಈಗಲೇ ಶ್ರವಣ್ ಬ್ರೋ ಮನೆಗೆ ಹೋಗ್ಬಿಟ್ರೆ ಬೆಳಗ್ಗೆ 6 ಗಂಟೆಗೆ ಹೊಡ್ಬೋದು ಅಲ್ಲಿಂದ ಅಂತೇಳಿ ಈಗಲೇ ಹೊಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಮುಂದೆ ಇಟ್ಕೊಂಡಿದ್ದೀವಿ ಕ್ಯಾಬಲ್ಲಿ. ಕಾರಲ್ಲಿಂದ ಹೋಗೋದು, ಕಾರಲ್ಲಿ ಹೋಗೋದು. ನನ್ನ ಕಾರ್ದು ಸರ್ವಿಸ್ಗೆ ಹೋಗ್ತಾ ಇದೆ, ಟೈರ್ ಎಲ್ಲ ಚೇಂಜ್ ಮಾಡಿಸೋದಿದೆ, ಸರಿ ಖರ್ಚಿದೆ. ಸೊ ನಾನು ಬರೋಷ್ಟು ಅದೆಲ್ಲ ಆಗಿರಲಿ ಅಂತೇಳಿ ಕಾರ್ ಬಿಟ್ಟು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಗೈಸ್, ನೆನ್ನೆ ರಾತ್ರಿ ಶ್ರವಣ್ ಬ್ರೋ ಮನೆಗೆ ಬಂದು ಮಲಗಿ 6 ಗಂಟೆಗೆ ಎದ್ದೇಳಬೇಕು ಅಂತ ಅಂದ್ಕೊಂಡು ನಾವು 8 ಗಂಟೆ ನನ್ನ ಮಗನೇ ಗೈಸ್ ಇಬ್ಬರಿಗೂ ಎಬ್ಬರ್ಸಿದ್ದೀನಿ. ಇಬ್ಬರು ಎದ್ದಿಲ್ಲ, ನಾನು ಎದ್ದೆ ಎಬ್ಬರ್ಸಿದ್ದೀನಿ. ಇವನು ಮಗ ಪ್ರಪಂಚ ಎಲ್ಲ ಮುಂದೋಗಿದ್ದಾಯ್ತು, ನಿದ್ದೆಲಿ ಪ್ರಪಂಚ ಎಲ್ಲ ಮುಂದೋಗಿದ್ದಾಯ್ತು, ನಾನು ಮುಂದೋಡಕ್ಕಾಗಲ್ಲ, ಈಗ ಜೊತೆಗೆ ಹೊಡ್ತೀನಿ ಅಂತಾನೆ ನಿದ್ದೆಲಿ. ಆಮೇಲೆ ಫೈನಲ್ ಈಗ ಹೊರಟಿದೀವಿ 8 ಗಂಟೆಗೆ. ಸೊ ಲೆಟ್ಸ್ ಗೋ. ಫಸ್ಟ್ ಮಲಗಿರೋ ಟೈಮ್ ಹೇಳು, ಅವಾಗ ಆಡಿಯನ್ಸ್ ಗೊತ್ತಾಗುತ್ತೆ ನಾವು ಏನಕ್ಕೆ ಎದ್ದಿಲ್ಲ ಅಂತ. 3:30 ಮಲಗಿರೋದು. 3:30 6 ಗಂಟೆಗೆ ಎದ್ದೇಳಿ ಅಂತಂದ್ರೆ ಹೆಂಗೆ ಕಷ್ಟ ಆಗುತ್ತೆ. ಹೇ ವಾಟ್ಸಪ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಮತ್ತೆ ಒಂದ್ಸತಿ ಹೇಳಿ. ವಾಟ್ ಈಸ್ ಅಪ್ ಫ್ಯಾಮ್, ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇ ವಾಟ್ಸಪ್ ಫ್ಯಾಮ್, ವಾಟ್ ಈಸ್ ಅಪ್. What is up fam? Hi, so welcome back to my new vlog. Guys, ನಾವು ಇವಾಗ ವಯನಾಡಿಗೆ ಹೊರಟಿದ್ದೀವಿ. ಮಧ್ಯದಲ್ಲಿ ಕಾಫಿಗೆ ನಿಲ್ಸಿದ್ದೀವಿ. ಹೇಳ್ತಾರೆ ಕೇಳಿ ಗೈಸ್. ತುಂಬಾ ವೈಟ್ ಇದೀರಲ್ಲ ಬ್ರೋ. ತುಂಬಾ ಬೆಳ್ಳಕ್ಕಿದ್ದೀನಂತೆ ನಾನು. ಖುಷಿ ಆಯ್ತು. ಥ್ಯಾಂಕ್ ಯು ಬ್ರೋ, ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸಿಗೋಣ. ಥ್ಯಾಂಕ್ ಯು ಗೈಸ್. ಸೊ ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಕತೆ ಏನು ಅಂದರೆ, ನಾವು ವಯನಾಡಿಗೆ 6 ಗಂಟೆಗೆ ಹೊರಡಬೇಕಿತ್ತು. ನಾವು ಮಲಗಿದೆ 4 ಗಂಟೆ ಆಯಿತು. ನಾನು ಶ್ರವಣ್ ಬ್ರೋ ಶಶಾಂಕೆಲ್ಲ ಮಾತಾಡಿಕೊಂಡು ನೈಟು ತುಂಬ ಲೇಟಾಗಿ ಮಲಗಿದ್ವಿ, ಎದ್ದೇಳೋಕ್ಕಾಗಿಲ್ಲ ಬೇಗ. ಸೊ ಅದಕ್ಕೆ ಈಗ ನಾವು 8 ಗಂಟೆಗೆ ಎದ್ದು ಹೊರಟಿದ್ದೀವಿ. ಮಧ್ಯೆಲ್ಲ ಕಾಫಿಗೆ ನಿಲ್ಸಿದ್ದೀವಿ. ಈಗ ಬನ್ನಿ ಕಾಫಿ ಕುಡಿತಾ ಪಯಣ ಶುರು ಮಾಡುವ. ಇವತ್ತು ಶ್ರವಣ್ ಬ್ರೋ ಬೀಯಿಂಗ್ ಸ್ಯಾಮ್ ಸಮೀಸ್ ಡ್ರೈವರ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬ್ರೋ ಕರೆಕ್ಟ್ ತಾನೆ? ನೀವೇ ತಾನೇ ಹೇಳಿದ್ದು? ನೋಡ್ ಮಗ ಎಷ್ಟು ಇನ್ನೋಸೆಂಟ್ ಹೇಳಿದ್ದು. ಮತ್ತೆ ಹೇಳಿ ಅದ್ಯಾಕೆ ಅಂತೀರಾ? ಹೇಳಿ ಏನಂತ. ಏನ್ ಹೇಳಿದ್ರಿ ನೀವು? ನಾನು ಹೇಳ್ದೆ ನಾನು ಇವತ್ತು ಬೀಯಿಂಗ್ ಸ್ಯಾಮ್ ಸಮೀಸ್ ಡ್ರೈವರ್ ಒಂದು ಬ್ಲಾಗ್ ಮಾಡ್ಲಾ ಅಂತ. ನೋಡಿ ಮಾಡ್ತಾರಂತೆ. ಬನ್ನಿ ಈಗ ನಾವಿಲ್ಲಿಂದ ಹೊರಟಿದ್ದೀವಿ ಗಾಯ್ಸ್. ಲೆಟ್ಸ್ ಗೋ guys, let's go home guys, let's go to my second home guys. Second home is Wayanad guys. You know guys, I keep going. It's been very long time that I go to Wayanad. Today I'm going with the rich boy Shravan. Let's go guys with coffee. And my manager is also here. ಅದು ನಮ್ಮ ಫೇವರೇಟ್ ಪ್ಲೇಸಿಗೆ. ನಿಂದು ಫೇವರೇಟ್ ಪ್ಲೇಸ್? Yeah, I'm going to the favorite direction. bro. What is this English brother? Speak nice English. Hey rakta kanniro. Hey kanta ಬ್ರೋ ಏನ್ ಭಯ ಆಗಿತ್ತು ಗೊತ್ತಾ ನಾನು ಅದ್ರಲ್ಲಿ ನೋಡಿ. ಬ್ರೋ ಗೈಸ್ ನಂಗೆ ಅವಾಗ ಅದೇ ಹಾರರ್ ಮೂವಿ ಸೆಕೆಂಡ್ ಹಾಫ್ ಇತ್ತಲ್ಲ, ಅದೇ ಹಾರರ್. ಲೈಫಲ್ಲಿ ತಪ್ಪು ಮಾಡಬಾರ್ದು ಅಂತ ಮೂವಿ ನೋಡಿ ಕಲ್ತಿದ್ದು. ರಜನಿ ನಾನ್ ಚಿಕ್ಕ ಹುಡ್ಗ ಬ್ರೋ, ಸಿಂಗಲ್ ಏನು ಲವ್ ಏನು ಲವ್ ಅಂದ್ರೆ ಗೊತ್ತಿಲ್ಲ ಪಾಪ ಅವಾಗ. ನೀವು ಲವ್ ಮಾಡ್ತಿದ್ರಾ? ರೇ ಚಿಕ್ಕಾಕೊಂಡ್ರು ಗೈಸ್. ಶ್ರವಣ್ ಬ್ರೋ ಯಾರನ್ನೋ ಡೇಟ್ ಮಾಡ್ತಾ ಇದಾರೆ. ನಾನು ನನ್ನ ಬ್ಲಾಗ್ ಅಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಗೈಸ್, ಶ್ರವಣ್ ಬ್ರೋನು ಆಲ್ಮೋಸ್ಟ್ ಆದಷ್ಟು ಬೇಗ ರಿವೀಲ್ ಪ್ಲಾನ್ ಮಾಡ್ತಾ ಇದಾರೆ. ಸೊ ರಿವೀಲ್ ಯಾವ ತರ ಇರುತ್ತೆ ಏನು ಅಂತ ನಂಗೆ ಕೇಳ್ತಾ ಇದ್ರು, ಹೆಂಗ್ ಮಾಡ್ಲಿ ಅಂತೆಲ್ಲ ನಾನು ಐಡಿಯಾ ಕೊಡ್ತಾ ಇದ್ದೆ. ಅದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡಿ. ಶ್ರವಣ್ ಬ್ರೋ ರಿವೀಲ್ ನೀವು ಸಹ ಕಮೆಂಟ್ ಮಾಡಿ ಯಾರಿರ್ಬೋದು ಹುಡುಗಿ ಅಂತ ಗೆಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಅವರ ಫಾಲೋಯಿಂಗ್ ಲಿಸ್ಟ್ ಅಲ್ಲಿ ನೋಡ್ಬಿಟ್ಟು ನೀವು ಗೆಸ್ ಮಾಡಿ. ಯಾರಿವನು ಡ್ರೀಮ್ ಬಾಯ್, ಹಾಯ್ ರೇ ಹಾಯ್. ನಮ್ಮ ಶಶಾಂಕ್ ಅಷ್ಟೇ ಆದಷ್ಟು ಬೇಗ ರಿವೀಲ್ ಮಾಡ್ಬೇಕು.
ಏನ್ ರಿವೀಲ್ ಮಾಡ್ಲೆ ನಾನು ಮದುವೆ ಆಗಿದೆ ನೆಕ್ಸ್ಟ್ ರಿವೀಲ್ ಮಾಡ್ಬೇಕು. ಗಾಡಿ ತಗೊಂಡ್ರೆ ರಿವೀಲ್ ಮಾಡ್ಬೇಕು. ಶಶಾಂಕ್ ಒಂದು ರಿವೀಲ್ ಮಾಡೋದಿದೆ ಗೈಸ್, ವೆಯ್ಟ್ ಮಾಡಿ. ಅದು ನಿಂದಾಗ್ಲಿ ಮಗ, ನಿಂದಾದ್ಮೇಲೆ ಇಟ್ಕೋ ನಿಮಿಷ ನಮ್ಮ ಅರುಣ್ ಬ್ರೋ ಇಂಟ್ರೊಡ್ಯೂಸ್ ಮಾಡ್ಸೋಣ ಗೈಸ್. ಸೊ ನಮ್ಮ ವ್ಲಾಗ್ ಅಲ್ಲಿ ಇವತ್ತು ಅರುಣ್ ಬ್ರೋ ಇದ್ದಾರೆ, ಅವ್ರ ನಮ್ಮ ಜೊತೆ ವಯನಾಡಿಗೆ ಬರ್ತಿದ್ದಾರೆ. ಹಾಯ್ ಬ್ರೋ, ವೆಲ್ಕಮ್ ಟು ಅವರ್ ಬ್ಲಾಗ್. ಬನ್ನಿ ವಯನಾಡಲ್ಲಿ ಮಜಾ ಮಾಡೋಣ. ಲೆಟ್ಸ್ ಗೋ. ಈಗ ಕಾಫಿ ಕುಡಿತಾ ವಯನಾಡಿಗೆ ಹೋಗುವ. ಲೆಟ್ಸ್ ಗೋ ಗೈಸ್. ಸೊ ನಾವು ಈಗ ಬ್ರೇಕ್ಫಾಸ್ಟ್ಗೆ ನಿಲ್ಸಿದ್ದೀವಿ. ಬನ್ನಿ ಬ್ರೇಕ್ಫಾಸ್ಟ್. ನಾನಂತೂ ಮಾಡಲ್ಲ, ಇಲ್ಲಿರೋರು ತಿಂತಾರೆ. ಬನ್ನಿ ಹೋಗೋಣ ಗೈಸ್. ಫೈನಲಿ ಹೊಟ್ಟೆ ತುಂಬ ತಿಂದು ಹೊರಟಿದ್ದೀವಿ. ಜಸ್ಟ್ ರೀಚ್ ಆದ್ವಿ, ನೀವು ಟೇಬಲ್ ಕ್ಲೀನ್ ಆಗಿಲ್ಲ ಗೈಸ್. ಟೇಬಲ್ ಕ್ಲೀನ್ ಆದ್ಮೇಲೆ ತಿನ್ಬೇಕು. ಕಟ್ಟು ಬರೋದು, ಬೇರೆ ಆಪ್ಷನ್ ಇಲ್ಲ. ಶ್ರವಣ್ ಬ್ರೋ ಕೊಟ್ಬಿಡ್ತಾರೆ ಅನ್ಸುತ್ತೆ. ತಗೊಳ್ಳಿ ಬಿಲ್ ತಗೊಳ್ಳಿ ಅಂತ. ಇನ್ನೋಸೆಂಟ್ ಸ್ಮೈಲು, ಬಟ್ ಆಫ್ ಕ್ಯಾಮ್ರಾ ಅಷ್ಟು ಇನ್ನೋಸೆಂಟ್ ಅಲ್ಲ ಗೈಸ್. ಅವರಂತ 7 ನಾನು ನೋಡಿಲ್ಲ ಗೈಸ್. ಜನರಿಗೆ 7 8th ವಂಡರ್ ನೀವು ಅಂತ ನೋಡಿ. ಅಬ್ಬಬ್ಬಬ್ಬ, ಏನು ಇನ್ನೋಸೆನ್ಸು. ಕ್ಯಾಮ್ರಾ ಆಫ್ ಆದರೆ ಫುಲ್ ಇನ್ನೊಂದು ರೂಪ ಇದೆ ಅವ್ರದ್ದು. ನಾನು ಹೇಳೋಕ್ಕಾಗಲ್ಲ ಗೈಸ್, ಆ ಪದಗಳು ವರ್ಣನೆ ಮಾಡೋಕ್ಕಾಗ್ತಲ್ಲ ನನಗೆ. ಅಯ್ಯೋ ಮತ್ತೆ ನೋಡಿ ಇನ್ನೋಸೆಂಟ್ ಆಗ್ಬಿಟ್ರು. ಯಾರು ಮಗ? ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ನಾನು ನೊಂದಿದ್ದೀನಿ ಮಗ. ಲವ್ ಯು ಬ್ರದರ್. ನೊಂದಿರೋರಿಗೆ ಕೈ ಕೊಡ್ತಿದ್ದೀರಾ? ಅಲ್ಲ, ಓಕೆ ಅಂತ. ಲವ್ ಯು ಬ್ರದರ್. ಕರೆಕ್ಟಾಗಿ ಹ್ಯಾಂಡ್ ಚೆಕ್ ಮಾಡಿ ಬ್ರೈ. ಹಾಂ, ಲವ್ ಯು ಬ್ರದರ್. ರೋಸ್ಟಿಂಗ್ ಶ್ರವಣ್ ಬ್ರೋ ಆಫ್ಟರ್ ಮೆನಿ ಡೇಸ್ ಕಾಂಟೆಂಟ್ ಇದು ಟೈಟಲ್ ಅದೇನಾ ಮಗ? ನಾವು ಮುಂಚೆ ನಾನು ವರುಣ್ ಬ್ರೋ ರೋಸ್ಟ್ ಮಾಡ್ತೀವಲ್ಲ ಅವ್ರನ್ನ. ಕಾಮೆಂಟ್ಸ್ ಫುಲ್ ಏನು ಬರ್ತಿದ್ದು ಗೊತ್ತಾ? ಪಾಪ ಶ್ರವಣ್ ಬ್ರೋ, ಸಮೀರ್ ನೀವು ಎಷ್ಟು ರೋಸ್ಟ್ ಮಾಡ್ತೀರಾ, ಎಷ್ಟು ಬರ್ತಿದ್ದು ಗೊತ್ತಾ ನಮ್ಮ ಹಳೆ ವ್ಲಾಗ್ಸಲ್ಲಿ. ನಾನೇ ಬಿಟ್ಬಿಟ್ಟೆ ರೋಸ್ಟ್ ಮಾಡೋದು. ಇವತ್ತು ಬಿಡಲ್ಲ ಗೈಸ್, ಇವತ್ತಿದೆ ಶ್ರವಣ್ ಬ್ರೋ ರೋಸ್ಟಿಂಗ್ ಚಾಲೆಂಜ್ ಇವತ್ತು. ಪಾಪ ಅಣ್ಣ, ಬಿಲ್ ತಂದ್ಬಿಡಿ. ಬಿಲ್ಲು ಅಣ್ಣ ಬಿಲ್ ತರ್ತಾರೆ ಈಗ ನೋಡು. ಅಲ್ಲ ತಂದ್ಬಿಟ್ರೆ ಅಂತ. ಬರ್ಲಿ ಬಿಲ್ ತರ ಕೇಳಿ ಅಣ್ಣ, ಬಿಲ್ ತರ ಕೇಳಿ. ಬಿಲ್ಲು ನಾನು ಯಾರು ಇಲ್ಲ. ಅವ್ರ ಹೆಸರು ಶ್ರವಣ್ ಕಣ. ನಾನು ಸಮೀರ್ ಅಲ್ಲ. ಹಾಯ್, ಯಾರು ಬೇಕಿತ್ತು? ನಾನು ಸ್ಯಾಮ್ ಸಮೀರ್ ಅಲ್ಲ. ನನ್ನ ಹೆಸರು ರಘು. ಮೇರಾ ಬಾಯ್ ಆದಷ್ಟು ಬೇಗ ರಿವೀಲ್ ಮಾಡ್ತಾರೆ ನಮ್ಮ ಬಾಯ್. ತುಂಬಾ ಸ್ಕ್ರಿಪ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೇರಾ ಬಾಯ್. ಎಷ್ಟು ಸ್ಕ್ರಿಪ್ಟ್ ಬರೀತೀರಾ ದಿನಕ್ಕೆ ಗೈಸ್? ಇದು ಹೇಳಿದ್ದೀನಲ್ಲ, ಇದು ಸ್ವಲ್ಪ ದಿನ ಆದ್ಮೇಲೆ ಏನಕ್ಕೆ ಹೇಳ್ತಾ ಇದ್ದೀನಿ ಅದನ್ನ ನಿಮ್ಗೆ ಕನೆಕ್ಟ್ ಮಾಡಿ ವ್ಲಾಗ್ ಮಾಡಿ ಒಂದು ಡೆಡಿಕೇಟೆಡ್ ವ್ಲಾಗ್ ಮಾಡ್ತೀನಿ. ನೆನ್ಪಿಟ್ಕೊಂಡಿರಿ. ನಮ್ಮ ಬಾಯ್ ತುಂಬಾ ಸ್ಕ್ರಿಪ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟ್ರಾಬೆರಿ ಶ್ರವಣ್ ಮೇರಾ ಬಾಯ್. मेरा mom mia, I'm joking. Mamma ಸ್ಟ್ರಾಬೆರಿ ಸ್ಟ್ರಾಬೆರಿ ನೆನಪಾಗೋಯ್ತು ಬ್ರೋ. ಸ್ಟ್ರಾಬೆರಿ ಶ್ರವಣ ಅಂತ ಹೆಸರು ಇಟ್ಟದ್ದು ಯಾರು ಬ್ರೋ? ನಾವೇ. ನೀವೇ ಇಟ್ಟದ್ದು? Mamma mia, I am joking. ಸ್ಕ್ರಿಪ್ಟ್ ಬರೀರಿ ಕೂತ್ಕೊಂಡು. ವರ್ಕೌಟ್ ಬಗ್ಗೆ ಗೈಸ್ ನನ್ನ ಪಕ್ಕನೇ ಬಂದು ಸಿಕ್ಕಾಕೋತಾರೆ. ನಾನು ಏನ್ ಮಾಡ್ಲಿ ಗೈಸ್? ಕುಟ್ಟುತ್ತಾ ಇದ್ರು ಏನು ಕುಟ್ಟುತ್ತಾ ಇದಾರಲ್ಲ ಅಂತ ನಾನು, ನನ್ನ ಕಣ್ಣು ಬೇರೆ, ನಾನೇನ್ ಮಾಡ್ಲಿ? ಆ ಕಡೆ ನೋಡ್ಬಿಟ್ಟು ಈ ಕಡೆ ನೋಡ್ಬಿಟ್ಟೆ. ಅಯ್ಯಯ್ಯೋ, ರಿವೀಲ್ ಆಗೋಯ್ತು. ನನ್ನ ಎಂಗೇಜ್ಮೆಂಟ್ ಅಷ್ಟಲ್ಲಿ ಕರ್ಕೊಂಬರ್ತಾರೆ ನೋಡಿ. ಇಲ್ಲ ಸ್ನೇಹಿತರೆ, ಇವರೇನು ಜಾಬ್ ಶ್ರವಣ್ ಗರ್ಲ್ ಫ್ರೆಂಡ್ ರಿವೀಲ್ ಇನ್ ಮೈ ವ್ಲಾಗ್. ನಮ್ ತಮ್ಮನೇಲಿ ಹಾಕೊಂಡು ರುಬ್ತಾರಲ್ಲ, ಇವಾಗ ನಾನು ರುಬ್ತೀನಿ ನಿಮ್ಗಿದೆ. ಶ್ರವಣ್ ಗರ್ಲ್ ಫ್ರೆಂಡ್ ರಿವೀಲ್. ಬ್ರೋ ಹೇಳಿ ಬ್ರೋ, ನಿಮ್ ಗರ್ಲ್ ಫ್ರೆಂಡ್ ಯಾವ ತರ ಇರ್ಬೇಕು ನಿಮ್ ಹುಡುಗಿ? ಅವಳನ್ನ ನೋಡಿದ್ರೆ ನಾನು ಮೆಲ್ಟ್ ಆಗಿ ಹೋಗ್ಬೇಕು ಬ್ರೋ. ಅದೆಲ್ಲ ವರ್ಕ್ ಆಗಲ್ಲ ಬ್ರೋ, ರಿಯಾಲಿಟಿ ಹೇಳಿ. ಯಾಕೆ ಬ್ರೋ? ನೀವು ನಿಮ್ಮ ಹುಡುಗಿ ನೋಡಿ ನೀವು ಮೆಲ್ಟ್ ಆಗಲ್ಲ ಬ್ರೋ? ಮೆಲ್ಟ್ ಆಗ್ತೀವಿ, ಬಟ್ ದಟ್ ಈಸ್ ನಾಟ್ ಲೈಫ್. ರಿಲೇಶನ್ಶಿಪ್ ಡಸಂಟ್. ಮೆಲ್ಟ್ ಅಂದ್ರೆ ಲುಕ್ಸ್ ಅಲ್ಲ,
ನೆಮ್ಮದಿ. ನೆಮ್ಮದಿ ಬೇಕು ನಿಮ್ಗೆ. ಸೊ ಸ್ಕ್ರಿಪ್ಟ್ ಅಲ್ಲಿ ನೆಮ್ಮದಿ ಹುಡುಕ್ತಾ ಇದೀರಾ ಈಗ. ಸ್ಕ್ರಿಪ್ಟ್ ಬರೀತಾ ನೆಮ್ಮದಿ ಎಂತ ಅವಸ್ಥೆ. ಗೈಸ್ ನಮ್ ಶಶಾಂಕ ಕಾರ್ ಓಡಿಸ್ತಾ ಇದ್ದಾನೆ. ನಾನು ಹೇಳ್ಕೊಟ್ಟಿಗೂ ಸಾರ್ಥಕ ಆಯ್ತು ಇವತ್ತು. ಶಶಾಂಕ್ ಅವ್ರ ಹತ್ರ ಕೇಳಿ ಬ್ರೋ, ನಮ್ದಿಬ್ರದ್ದು ಮದ್ವೆ ಆಗ್ಲಿಲ್ಲ. ಐ ಮೀನ್ ಶಶಾಂಕ್ ಅವರೇ, ಮದುವೆ ಅಂದ್ರೆ ಏನು ನಿನ್ನ ಪ್ರಕಾರ? ಮದುವೆ ಅಂದ್ರೆ ಒಂದು ಪಾರ್ಟ್ನರ್ ರೋಲ್ ಹೇಳು. ಪಾರ್ಟ್ನರ್ ಏನ್ ಮಾಡ್ಬೇಕು? ಪಾರ್ಟ್ನರ್ ಅದು ಮ್ಯೂಚುವಲಿ ಮಾಡ್ಬೇಕು. ಏನೇನು? ಮ್ಯೂಚುವಲಿ ಡಿಸ್ಕಸ್ ಮಾಡುವ ರೆಸ್ಪಾನ್ಸಿಬಿಲಿಟೀಸ್ ನ ಶೇರ್ ಮಾಡ್ಬೇಕು. ಇದೆಲ್ಲ ಸಿದ್ದು ನೋಡಿ ನನ್ನ ಮಗ ಏನು ಶೇರ್ ಮಾಡಲ್ಲ. ಅಲ್ಲ ಹೇಳು ಬೈಕ್ ನೀನ್ ಮ್ಯಾರಿಡ್ 2 years ಎಕ್ಸ್ಪೀರಿಯನ್ಸ್ ಹೇಳು ಮಗ, ಯಾವ ತರ ಮದುವೆ ಅಂದ್ರೆ ಏನು ಅಂತ. ಲೈಫ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರೆ ಅವಾಗ ನಮ್ ಲೈಫ್ ಬಿಗಿನ್ ಆಗಿದೆ ಅಂತ ಅನ್ಸುತ್ತೆ. ಮದ್ವೆ ಆದ್ಮೇಲೆ ಅಲ್ಲಿವರೆಗೂ ನಿನ್ ಲೈಫ್ ಅಲ್ಲ. ಅಲ್ಲಿವರೆಗೂ ಎಲ್ಲ ಅವಾಗೆಲ್ಲ ಎಂಜಾಯ್ಮೆಂಟ್ ಫೇಸ್ ಅಷ್ಟೇ. ಎಂಡ್ ಆಗಿದ್ರೆ ನೀವು ಒಂದ್ ರೇಸ್ ಓಡಿದ್ದೀರಾ, ಇನ್ನೊಂದ್ ರೇಸ್ ಓಡಕ್ ರೆಡಿ ಆಗಿ. ಅದೊಂದು ನಮ್ ವೇ ಆಫ್ ಥಿಂಕಿಂಗ್ ಚೇಂಜ್ ಆಗೋಗ್ಬಿಡುತ್ತೆ. ಅಂದ್ರೆ ಸ್ವಲ್ಪ ಕನ್ಸರ್ವ್ಡ್ ಆಗ್ತೀವಿ. ಆಯ್ತು, ಯಾವ ತರ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಬೇಕು ಜನ ಹೇಳು. ಮದ್ವೆ ಆಗಿದ್ಯಲ್ಲ ನೀನು, ನಮ್ನ ಅರ್ಥ ಮಾಡ್ಕೊಳ್ಳೋದು, ನಮ್ಗೆ ಯಾವಾಗ ಸ್ಪೇಸ್ ಕೊಡ್ಬೇಕು, ಯಾವಾಗ ನಮಗೆ ಗೈಡ್ ಮಾಡ್ಬೇಕು. ಮಗ ನೀನ್ ಎಲ್ರು ಹೇಳೋದ್ ಹೇಳ್ತಿದ್ಯಾ ಮಗ. ಹೌದು, ಯಾವಾಗ ಸ್ಪೇಸ್ ಕೊಡ್ಬೇಕು, ಯಾವಾಗ ಗೈಡ್ ಮಾಡ್ಬೇಕು. ಒಂದು ಗ್ರೇಟ್ ವರ್ಡ್ ಹೇಳು ಮಗ. ಈಗ ನನಗೆ ಮ್ಯಾರೇಜ್ ಇಸ್ ಈಕ್ವಲ್ ಟು ಒನ್ ವರ್ಡ್. ಮ್ಯಾರೇಜ್ ಇಸ್ ಈಕ್ವಲ್ ಟು ಮ್ಯಾರೇಜ್ ನ ಒಂದ್ ವರ್ಡಿಗೆ ನಾವು ಹೇಳ್ಬೇಕು ಅದೇ. ಅಲ್ಲ, ನಿಮ್ಮ ಒಂದು ಮ್ಯಾರೇಜ್ ಈಕ್ವಲ್ ಟು ಲೈಫ್ ಏನೆ. ನನಗೇನು ಲೈಫ್ ಅಂತಾನೆ ಹೇಳ್ಬೋದು. ಲೈಫ್ ಮದ್ವೆ ಅಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಮದ್ವೆನೇ ಜೀವನ. ನಿಮ್ದು ಮದ್ವೆ ಆಗಿದೆ ಅಲ್ವಾ? ಮ್ಯಾರೇಜ್ ಈಕ್ವಲ್ ಟು ಗೊತ್ತಿಲ್ಲ. ಐ ಡೋಂಟ್ ನೋ. ಒಂದ್ ನಿಮಿಷ ಕೊಡಿ ಅಂತೆ. ಮ್ಯಾರೇಜ್ ಇಸ್ ಈಕ್ವಲ್ ಟು ನೀನ್ ಹೇಳು ಮಗ, ನೀನ್ ಹೇಳಿ. ಈಗ ಮ್ಯಾರೇಜ್ ಇಸ್ ಈಕ್ವಲ್ ಟು ಪೀಸ್ ಗೈಸ್. ಪೀಸ್, ನೆಮ್ಮದಿ. ಅದು ನಮ್ಮ ನೆಮ್ಮದಿ ಜಾಗ ಆಗ್ಬೇಕು. ಮದ್ವೆ ಅಂದ್ರೆ ಏನು ಹಿಂಗಂದ್ರೆ ಇದೇನಿದು? ಅಡ್ಜಸ್ಟ್ಮೆಂಟ್. ಅದಿದೇನ್ರಿ ಅಡ್ಜಸ್ಟ್ಮೆಂಟ್? ಮದ್ವೆ ಅಂತ ಒನ್ ವರ್ಡ್ ಅಸ್ ನಾವು ನಾನಿಂದ ನಾವು ಆಗ್ಬೇಕು. ಅದು ಮದ್ವೆ. ನನಗೇನು ಅನ್ಸುತ್ತೆ ಗೊತ್ತಾ, ಮ್ಯಾರೇಜ್ ಅಂದ್ರೆ ಒಂದು ಕಾಮನ್ ಪಾಯಿಂಟ್ ಗೆ ಇಬ್ರು ಮೀಟ್ ಆಗೋದು, ಇಬ್ರು ಪರ್ಸನ್. ಅದೇ ನಾವು ಆಗೋದು. ಬಿಫೋರ್ ನಾವು ಕೆಡದಾಗಿದೆ ಮಗ. ಅಂದ್ರೆ ಈಗ ನಿಂದೇನೋ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ನಿನ್ ಪಾರ್ಟ್ನರ್ ಇನ್ನೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಎರಡು ಸೇರಿ ಒಂದ್ ಪರ್ಸ್ಪೆಕ್ಟಿವ್ ಆಗುತ್ತಲ್ಲ, ಹೊಸ ಪರ್ಸ್ಪೆಕ್ಟಿವ್. ಅದಕ್ಕೆ ಟೈಮ್ ತೊಗೊಳುತ್ತೆ ಅಂತೀಯ? ಟೈಮ್ ತಗೊಳಲ್ಲಪ್ಪ. ಅಲ್ಲ, ಈಗ ಜನ ಒಂದೊಂದು ತಿಂಗಳಿಗೆ ಮದ್ವೆ ಡಿವೋರ್ಸ್ ಮಾಡ್ಕೋತಾರಲ್ಲ, ಅವ್ರಿಗೆ ಏನ್ ಹೇಳ್ತೀಯ? ಬೇಗ ಆಗ್ತಿಲ್ವ? ಈಗ ಡಿವೋರ್ಸ್ ರೇಟ್ ಎಷ್ಟು ಬೇಗ ಆಗಿದೆ. ಅಲ್ಲ, ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಇಸ್ ಆಲ್ಸೋ ಬೀನ್ ಮೇಜರ್ ರೋಲ್. ಯಾಕೆ ಬೇಗ ಡಿವೋರ್ಸ್ ಆಗ್ತಿದೆ ಅಂದ್ರೆ ಪೀಪಲ್ ಅಂಡರ್ಸ್ಟುಡ್ ದೇರ್ ಇಸ್ ಲಾಟ್ ಆಫ್ ಆಪ್ಷನ್. ಯಾಕೆ ಅಂದ್ರೆ ಇರಿ ನಮ್ಮ ಅಪ್ಪ ಅಮ್ಮಂದಿರಿಗೆ ಇಟ್ ಇಸ್ ನಾಟ್ ಲೈಕ್ ದೇ ಡಿಂಟ್ ಹ್ಯಾವ್ ಆಪ್ಷನ್. ದೇ ಹ್ಯಾಡ್ ಆಪ್ಷನ್ ಬಟ್ ದೇ ಡಿಂಟ್ ಹ್ಯಾವ್ ಆಕ್ಸೆಸ್ ಟು ಲಾಟ್ ಆಫ್ ಥಿಂಗ್ಸ್. ಎಕ್ಸ್ಪೋಜರ್. ನಮ್ಮ ಜನರೇಷನ್ ಅಲ್ಲಿ ಈಗ ತುಂಬಾ ಆಕ್ಸೆಸ್ ಇದೆ, ತುಂಬಾ ಎಕ್ಸ್ಪೋಜರ್ ಇದೆ, ಮತ್ತೆ ತುಂಬಾ ಅಟೆನ್ಷನ್ ಇದೆ. ಅಂಡ್ ತುಂಬಾ ಜನ ಇದಿಲ್ಲ ಅಂದ್ರೆ ಇನ್ನೊಂದಿದೆ, ನನಗೆ ಡಿಮ್ಯಾಂಡ್ ಇದೆ ಅನ್ನೋ ಮೈಂಡ್ ಸೆಟ್ ಬಂದಿದ್ದಾರೆ. ಮೇ ಬಿ ಫ್ಯೂ ಆಫ್ ದೆಮ್. ಅಂಡ್ ಫ್ಯೂ ಫೀಲ್ ಫ್ರೀಡಮ್ ಇಸ್ ಇಂಪಾರ್ಟೆಂಟ್. ಐ ಆಮ್ ಯೂಸ್ ಟು ಫ್ರೀಡಮ್. ಸೊ ಇದರಿಂದ ತುಂಬಾ ಆಗ್ತಿದೆ. ಅಂಡ್ ಐ ಫೀಲ್ ಯು ನೀಡ್ ಟು ಅಡ್ಜಸ್ಟ್ ಆಗ್ಬೇಕು. ತಪ್ಪುಗಳಾಗುತ್ತೆ, ಪ್ರಾಬ್ಲಮ್ಸ್ಗಳಾಗುತ್ತೆ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಮಾಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ನಥಿಂಗ್ ಇಸ್ ಪರ್ಫೆಕ್ಟ್. ನಥಿಂಗ್ ಇಸ್ ಪರ್ಫೆಕ್ಟ್. ಎಲ್ಲ ಹಿಂಗೆಲ್ಲ ಇರುತ್ತೆ. ಅದನ್ನ ನಾವು ನಮಗ್ ಅಂದ್ರೆ ಯು ಕೆನಾಟ್ ಚೇಂಜ್ ಎನಿವನ್. ಅದು ನಿಜ ಅಲ್ಲ ಬ್ರೋ? ಯು ಕೆನಾಟ್ ಚೇಂಜ್ ಎನಿವನ್. ಟು ಚೇಂಜ್ ಸಮ್ವನ್. ವಿ ನೀಡ್ ಟು ಅಡ್ಜಸ್ಟ್ ಇನ್ ಬೋತ್ ದ ವೇಸ್. ನಾವು ಅವ್ರು ನಮ್ಗೆ ಅಡ್ಜಸ್ಟ್ ಆದ್ರೆ ಮದ್ವೆ ಸರಿಯಾಗಿರುತ್ತೆ. ಮತ್ತೆ ಏನ್ ಸಮೀರ್, ಮದುವೆ ಆಗುವ ಮುಂಚೆನೆ ಮದುವೆ ಅಡ್ವೈಸ್ ಕೊಡ್ತಿದ್ದೀರಿ ಅಂತ ಹೇಳ್ತಾರೆ ನೋಡು. ಮದುವೆ ಆಗಕ್ ಮುಂಚೆ ಅಂತಲ್ಲ ಗೈಸ್, ನಾನು ಕಲ್ತಿರೋದು ನನ್ನ ಲೈಫ್ ಅಲ್ಲಿ. ಹೌದಾ? ಎಕ್ಸ್ಪೀರಿಯನ್ಸ್ ನೀವ್ ಹೇಳ್ಬೇಕು. ಎಕ್ಸ್ಪೀರಿಯನ್ಸ್ ಆಗಿರೋರು ನೀವು. ಅಲ್ಲ ಬ್ರೋ, ಮದುವೆ ಬ್ರೋ, ಯಾಕೆ ನಿಮ್ಮ ಲೈಫ್ ಅಲ್ಲಿ ಆ ಸಿಚುವೇಶನ್ ಬಂತು ಅನ್ಸುತ್ತೆ ಹೇಳಿ? ನಮ್ಮ ಪಾಡ್ಕಾಸ್ಟ್ ಗಳು ಮಾಡಿ ನಮ್ಮ ಹತ್ರ ಯಾವ್ಯಾವ್ದು ಕ್ವಶನ್ ಗಳು ಕೇಳ್ತಿರಲ್ಲ. ವಾಟ್ ಮೇಡ್ ಯು ಫೀಲ್ ದಟ್ ಯು ಹ್ಯಾಡ್ ಟು ಕಮ್ ಇನ್ ಟು ದಿಸ್ ಸ್ಟೇಜ್ ವೇರ್ ಡಿವೋರ್ಸ್ ವಾಸ್ ರೀಸನ್? ಇಟ್ ವಾಸ್ ದಿಸ್ ದಟ್ ಮ್ಯೂಚುವಲ್. ನೀವೇನು ಅವ್ರು ಹೇಳಿದ್ರು, ಒಂದು ಒಪಿನಿಯನ್ ಒಬ್ಬರದು, ಇನ್ನೊಂದು ಒಪಿನಿಯನ್ ಒಂದ್ರದ್ದು.
ಅದು ಸರಿ ಮ್ಯಾಚ್ ಆಗ್ಬೇಕು. ಸರಿ ಮ್ಯಾಚ್ ಆಗದಿದ್ರೆ ಪ್ರಾಬ್ಲಮ್ ಆಗತ್ತೆ, ಮತ್ತೆ ಎಲ್ಲ ಆಗತ್ತೆ ಹಾಗೆ. ಬ್ರೋ ನಂಗೆ ಕೂಗ್ಲಿಕ್ಕೆ ಬರುತ್ತೆ ಬ್ರೋ. ಬೇಡ. ಓಕೆ ಗೈಸ್, ಎಮೋಷನಲ್ ಮಾಡೋದು ಬೇಡ ನಮ್ಮ ಶ್ರವಣ್ ಬ್ರೋನ. ಬಟ್ ಯಾ, ಈ ಶೇರ್ಡ್ ಇಸ್ ಡೀಪ್ ಹಾರ್ಟ್ ಥಿಂಗ್ಸ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ಸ್ ಫಾರ್ ಶೇರಿಂಗ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಾನೆಸ್ಟ್. ಯಾವ್ದು ನಾವು ಹಾನೆಸ್ಟ್ ಆಗಿರ್ತೀವಿ ನಿಮ್ಮ ಬ್ಲಾಗ್ ಅಲ್ಲಿ. ಎಲ್ಲರೂ ಎಲ್ಲವರಷ್ಟು ಖುಷಿಯಾಗಿರ್ಲಿ ಬ್ರೋ. ದೇರ್ ಇಸ್ ನಥಿಂಗ್ ರಾಂಗ್ ಬ್ರೋ, ಯು ಟೆಲ್ಲಿಂಗ್ ವಾಟ್ ಯು ಫೀಲ್. ನಿಮ್ಮನ್ನ ನೋಡಿದ್ದು ಜನ ಕಲಿತಾರೆ, ಕರೆಕ್ಟಾ? ಹೌದು. ಬಟ್ ದೆನ್ ಏನ್ ಗೊತ್ತಾ, ನಂಗೆ ಒಂದ್ಸರಿ ಮುಗಿದಿದೆ ಅಲ್ಲ, ಅವ್ರವ್ರಷ್ಟ ಖುಷಿ ಇರ್ಲಿ, ನಾವು ನಮ್ಮಷ್ಟ ಖುಷಿ ಇರೋದು. ದಟ್ ಈಸ್ ಟ್ರೂ ಗೈಸ್. ಯಾರು ಗ್ರಜ್ ಇಟ್ಕೋಬಾರ್ದು, ಹೇಟ್ ಇಟ್ಕೋಬಾರ್ದು, ಮತ್ತೆ ನಾನು ಅವ್ರಿಗೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಇಟ್ಕೋಬಾರ್ದು. ಎಲ್ಲ ಅವ್ರವ್ರ ಲೈಫ್ ಅಲ್ಲಿ ಪೀಸ್ಫುಲ್ ಆಗಿರ್ಬೇಕು. ವಾಟ್ ವಿ ಶುಡ್ ಡೂ ಬ್ರೋ, ಟೇಕ್ ದ ಬ್ಲೇಮ್ ಆನ್ ಅಸ್. ಹೌದು, ವೆರಿ ಟ್ರೂ. ಆಗ ನಾವೇ ಇಂಪ್ರೂವ್ ಆಗ್ತೀವಿ ಅಲ್ಲ. ಆಯ್ತು, ಪರವಾಗಿಲ್ವಾ? ವಿ ಆಲ್ ಹ್ಯಾವ್ ಡನ್ ದಟ್. ದಟ್ ಈಸ್ ವೈ ಲೈಫ್ ಇಸ್ ಪೀಸ್ಫುಲ್ ಅಲ್ವಾ ಬ್ರೋ? ಗ್ರಜ್ಜು, ಹೇಟು, ಅವ್ರನ್ನ ಹಾಳು ಮಾಡ್ಬೇಕು, ಅವ್ರ ಜೀವನ ಹಾಳು ಮಾಡ್ಬೇಕು, ಅವ್ರನ್ನ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಯಾರು ನೆಮ್ಮದಿಯಾಗಿ ಇರ್ತಿರ್ಲಿಲ್ಲ ಭೂಮಿ ಮೇಲೆ. ಯಾಕಂದ್ರೆ ಒಬ್ರ ಮೇಲೆ ಒಬ್ರಿಗೆ ಹೇಟ್ ಇದೆ. ನಮ್ದು ಪ್ರಾಬ್ಲಮ್ ಹಾಗೆ ಏನಿರ್ಲಿಲ್ಲ. ಅವ್ರು ಒಳ್ಳೆಯವರೇ, ನಾವು ಸಹ ಒಳ್ಳೆಯವರು ಅಷ್ಟೇ. ಸಿಂಕ್ ಆಗಿಲ್ಲ ಅಷ್ಟೇ, ವಿಷಯ ಅಷ್ಟೇ. ಸ್ವಲ್ಪ ಪ್ರಾಯ ಸಹ ಬೇಗ ಇತ್ತು ಹಾಗೆ. ಇಟ್ಸ್ ಓಕೆ ಗೈಸ್. ಗುಡ್ ಲೈಫ್ ಅಹೆಡ್. ಲೆಟ್ಸ್ ಗೋ. ಈ ಯೋಚನೆ ಬಂತು ದಾಟ ವಯನಾಡು ಹೋಗೋಣ. ಫೇಮಸ್ ಆಗ್ಬಿಡ್ತೀರಾ? ಉಡುಪಿ ಇಲ್ಲ ನಿಮ್ಮೂರು? ಒಂದು ಉಡುಪಿ. ಹೌದಾ? ಉಡುಪಿ ವ್ಯಾಪಾರ ಹೋಗೋದು ನಿಮ್ ವಿಡಿಯೋ ಎಲ್ಲ ನೋಡ್ತೀನಿ. ಹೌದಾ? ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ಗಾಯ್ಸ್, ಸೊ ನಾವು ಫೈನಲಿ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ನಿಲ್ಸಿದ್ದೀವಿ. ಬ್ರೋ ಬಟರ್ ಮಿಲ್ಕ್ ಕುಡಿಬೋದಲ್ಲ? ಬಟರ್ ಮಿಲ್ಕ್ ತೊಗೋತಾ ಇದ್ದೀನಿ ನಾನು. ನನಗೆ ಸ್ವಲ್ಪ ಹೊಟ್ಟೆ ಕೆಟ್ಟಿದೆ ಗೈಸ್. ರಾತ್ರಿ ಬಿರಿಯಾನಿ ತಿಂದ್ಬಿಟ್ಟೆ, ಸರಿ ಹೊಟ್ಟೆ ಕೆಟ್ಟುಬಿಟ್ಟಿದೆ. ಅದರಿಂದ ಬೇಡ ಅಂತೇಳಿ ನಾನು ತೊಗೊಳ್ತಾ ಇದ್ದೀನಿ. ಎಂಚುಲಾರ್ ಮಲಯಾಳಂ ಅಲ್ಲ ಅದು. ಹಾಯ್ ನಂದ ಬಾಯ್, ವೆರಿ ನೈಸ್, ವೆರಿ ಗುಡ್. ನೋಡಿ ಗೈಸ್, ಮನೆ ನಂದಬಾಯ್ ಮನೆ. ಲಾಸ್ಟ್ ಟೈಮ್ ನೋಡಿದ್ರಿ ನೀವು. ಹಾಯ್ ಅಂಕಲ್. ಹಾಯ್ ಅಂಕಲ್ ನೋಸ್ ಕನ್ನಡ. ಹೇಗಿದ್ದೀರಾ? ಒಂದು ನಿಮಿಷ ಹೋಲ್ಡ್ ಬ್ರೋ, ಐ ಡು ಶೇಕ್ ಹ್ಯಾಂಡ್. ಅಚ್ಚ ಕನ್ನಡ ಅರಿಯಿಲ್ಲ? ಅಚ್ಚ ಕನ್ನಡ ಗೊತ್ತಾ? ನಾವು ನಂದಬಾಯಿ ಮನೆಗೆ ಫಸ್ಟ್ ಬಂದಿದ್ದೀವಿ. ಯಾಕೆ ಅಂದರೆ ಅಮ್ಮ ಇವತ್ತು ನಮಗೆ ಅಂತ ಅಡುಗೆ ಮಾಡಿದ್ದಾರೆ. ಅಮ್ಮ, ವಾಟ್ ಫುಡ್? ವಾಟ್? ಗೀ ರೈಸ್ ಮಾಡಿದ್ದಾರೆ, ತಿನ್ನೋಣ ಬನ್ನಿ. ಘಮ ಘಮ ಅಂತ ಇದೆ ಬ್ರೋ, ಘಮ ಘಮ. ಟೆಲ್ ಘಮ 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 ಅಂತ ಇದೆ ಫುಡ್ ಸ್ಮೆಲ್. ನಮಗೆ ಅಂತ ಇವತ್ತು ಇಲ್ಲಿ ಲಂಚ್ ರೆಡಿ ಆಗಿದೆ. ಇಲ್ಲಿ ನೋಡಿ, ಎಲೆ ಊಟ ಇವತ್ತು. ಬಾಳೆ ಎಲೆ ಊಟ. woke him up 6 o'clock. I know you are very funny. Bro, I am serious. I woke him and him. I called. I know you are very funny. Bro, ನಿಮ್ಗೆ ಕಾಲ್ ಮಾಡಿ ಎಬ್ಬರ್ಸಿಲ್ಲ ನಾನು. 6 ಗಂಟೆಗೆ 6 ಅಲ್ಲ 6 ಗಂಟೆ ಕರೆಕ್ಟಾಗಿ ಒಂದು ಕಾಲ್ ಬಂತು ಇವ್ರದ್ದು. ನಾನು ನೋಡಿಲ್ಲ ಅದನ್ನ. 7 ಗಂಟೆಗೆ ನಿಮಗೆ ಕಾಲ್ ಮಾಡಿದೆ ನಾನು. ಬ್ರೋ ಎದ್ದೇಳಿ ಬ್ರೋ ಅಂತ. Show your call history. Show your call history. If it's there, If it is there, it is there. Call to me. wait, I'll show. Wait. ನಿಮಗೆ ತುಂಬಾ ಸಲ ಕಾಲ್ ಬಂದಿದೆ. See bro, 7:26 I called Shravan. You said 6 o'clock. 6 o'clock he called bro. Wait, let me check this phone. ಈ ಫೋನಲ್ಲಿ ಚೆಕ್ ಮಾಡೋಣ. ನೋಡಿ ಏನು ಕ್ರೇಜಿ ಆಗಿದೆ ಇದು ವುಡನ್ ಸ್ಟೇರ್ಸ್. ನಂದಬಾಯ್, why you have lighter in your room? Bomla. I don't know bro. Why you have lighter? Tell. Put extra food for me. Coming. Guys, ಗಿಲ್ತವ್ರು ಇವರು. ಚಲ ಇಟ್ಟಿದ್ದ ಇದೆ ಕೂರ್ ಮಾಡಿ ಸುಮ್ಮನೆ ಹೇಳಿದ್ದು. ನೋಡಿ ಗೈಸ್, ಇವರು ಪ್ಲೇಟಲ್ಲಿ ಹಾಕೋದು ಈ ಥರ. ಸಾಕು ಅಂಕಲ್, ಸಾಕು, ಆಮೇಲೆ ತೊಗೋತೀನಿ. ಗೈಸ್ ನೋಡಿ ಏನೇನೋ ಇದೆ. ಚಿಕನ್ನು, ಫಿಶ್ಶು, ಮತ್ತು ಅಲ್ಲೊಂದು ಚಿಕನ್ನು, ಕಬಾಬು, ಗೀ ರೈಸು, ಮೊಸರು. ವಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್? Line cut. Why you have Nandabhai? He will actually understand. Can English? I was about to get it down. Why you are keeping all that in costume? Hey bro. What is wrong with you? Tell sorry. Okay, sorry. 3 times. Sorry. What you are doing? Sorry. Properly. Sorry. Keep hand on your ears. Tell sorry. Sorry, sir. ನೋಡಿ ಗೈಸ್, ನಂದಬಾಯಿ ರೂಮು
ಜಾಲಿ ರೂಮ್. ನಂತರ ರಿಕ್ಲೈನರ್ ತಂದು ಇಟ್ಕೊಂಡಿದ್ದಾರೆ ನೋಡಿ, ಸೇಮ್ Copy. ಕಾಪಿ ಫ್ರಮ್ ಮೀ. You copy from me. ಹಾಂ ಹೂ ಕಾಪಿ I copy. ಗೈಸ್, ಈ ಮನೇಲಿರೋವರೆಗೂ ಅವ್ರಿಗೆ ಭಯ ಇರುತ್ತೆ, ಯಾಕಂದರೆ ಒಂದು ವಿಷಯ ನೋಡ್ಬಿಟ್ಟಿದ್ದೀನಿ ನಾನು ಅದಕ್ಕೆ. ಅಮ್ಮ ಥ್ಯಾಂಕ್ ಯು, ವೆರಿ ನೈಸ್ ಫುಡ್, ಥ್ಯಾಂಕ್ ಯು. ಪರವಾಗಿಲ್ಲ, ಥ್ಯಾಂಕ್ ಯು, ಇಟ್ಸ್ ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಹೋಗಿ ಬರೋಣ, ರೌಂಡ್ ಹೋಗಿ ಬರೋಣ. ನಾವೀಗ ಬುಲೆಟ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಬುಲೆಟ್ ಒಂದು ರೌಂಡ್ ಹೊಡಿಯೋಣ ವಯನಾಡಲ್ಲಿ. ಇವತ್ತು ಗೈಸ್ ದಿನ ಕೆಲಸ ಅಂತೇಳಿ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಒಂದು ಬ್ರೇಕು ಆಗುತ್ತೆ ಆ್ಯಂಡ್ ಆಲ್ಸೋ ನಮ್ಮ ಕೆಲಸನೂ ಇತ್ತು ಇಲ್ಲೊಂದು ಇಂಪಾರ್ಟೆಂಟು, ಎರಡು ಮುಗಿಸ್ಕೊಂಡು ಹೋಗೋಣ ಅಂತ. ಐ ಫೀಲ್ ಸೋ ರಿಲೀಫ್ ಎಷ್ಟೋ ದಿನ ಆದಮೇಲೆ, ಬಿಕಾಸ್ ತುಂಬ ದಿನ ಆದಮೇಲೆ ಆಚೆ ಬಂದು ಸ್ವಲ್ಪ ಕಮ್ಮಿ ಸ್ಟ್ರೆಸ್ ತೊಗೊಳ್ತಾ ಇರೋದು. ಬನ್ನಿ ನನ್ನ ಜೊತೆ ಬನ್ನಿ. ಟ್ರೈ ಫೋನ್ ನಿಮ್ಮ ಹತ್ರ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ. ಅಲ್ಲ, ಅದು ಮುಂದೆ ಹೋಗುತ್ತೆ ಅಂತ ನೋಡಿದ್ದು. One kick start, okay. Shelf is not there, bro. Shelf. ನ್ಯೂಟ್ರಲ್ ಇವ್ರಿಗೆ ಬರ್ತಾ ಇಲ್ಲ ಬ್ರೋ. ಮಗ ನ್ಯೂಟ್ರಲ್ ಇಲ್ಲ, ಅದೇ ಕೆಳಗಡೆ ಮಾಡಿ ಫುಲ್ಲು. ಸ್ಟ್ಯಾಂಡ್ ಇಲ್ಲ. ಬ್ರೋ ನಾನು ಸೇಫ್ ಆಗಿ ನಾನು ಕೂರ್ತಿದ್ದೆ. ಹಲೋ ಬುಲ್ಬುಲ್, ನಾವು ಗುಂಪೆ ಆತೆ. ಲೆಟ್ಸ್ ಗೋ. ಬರೀ ಕಾರಲ್ಲಿ ಟೂ ಫ್ರಮ್ ಸೋಲ್ ಬಿಟ್ಬಿಟ್ಟೆ ಕ್ಲಚ್ ನ ಮತ್ತೆ. ಬ್ರೋ ಇಟ್ಕೊಳ್ಳಿ ಅವ್ರನ್ನ, ಗಟ್ಟಿ ಇಟ್ಕೊಳ್ಳಿ ಬ್ರೋ, ಸೊಂಟ ಇಟ್ಕೊಳ್ಳಿ ಬ್ರೋ ಒಂದು. ಹಾ, ಗಟ್ಟಿ ಇಟ್ಕೊಳ್ಳಿ ಬ್ರೋ, ತಪ್ಕೊಳ್ಳಿ. ನೈಸ್ ಆಫ್ ರೋಡಿಂಗ್. ಗೈಸ್, ಹಿಂಗೆ ಕೈಗೆ ಹೋದ್ರೆ ಕೆಳಗೆ ಹೋಗಿ ದವಾಕೊಂಡ್ಬಿಡ್ತಿದ್ವಿ ಇಬ್ರು. ಈಗ ಹೇಗಿತ್ತು ಎಕ್ಸ್ಪೀರಿಯನ್ಸು? ಕ್ರೇಜಿ ಇತ್ತು. ಸೆಕೆ ಇಳ್ದ್ಬಿಡ್ತು ಫುಲ್. ಈ ಕಡೆಯಿಂದ ವಾಪಸ್ ಹೋಗ್ತಾ ಶ್ರವಣ್ ಬ್ರೋನ ರೌಂಡ್ ಓಡಿಸೋದು ನಾನು ಹಿಂದೆ ಕೂರೋದು. ಇವ್ರದ್ದು ಮೆಟಾಲಿಯನ್ ಶಾಟ್ ಬಂದಿದ್ರು, ಸೂಪರ್. ನೀವು ಹಿಂದೆಯಿಂದ ಕಾರಲ್ಲಿ ಟರ್ನ್ ಮಾಡಿ ಬರೋದು. ಬನ್ನಿ, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದಾರೆ ಅಣ್ಣ. ನೋಡೋಣ ಬನ್ನಿ ಏನಿದೆ ಅಂತ. ಯಾವುದೋ ಹಿಡನ್ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಾಯ್ತಪ್ಪ ಟ್ರೆಕ್ಕಿಂಗ್ ಮಾಡಿ. ನೋಡಿ ಇದ್ರ ಮಧ್ಯ ಬಾವಿ. ನೈಸ್. ವಾವ್. ಶ್ರವಣ್ ಬ್ರೋ ದಾಟಕ್ಕೆ ಹೋಗಿ ಚಪ್ಪಲಿನ ಇಲ್ಲಿ ಹಾಕೊಂಡು ದಬಾಕೊಳ್ತಿದ್ರು, ಸ್ವಲ್ಪ ಇದ್ದಿದ್ರೆ ಪಾಪ. ಅಯ್ಯೋ ಶೇಟ್. ನೋಡಿ ಪೈನಾಪಲ್ ನೋಡಿ ಗೈಸ್, ಇಲ್ಲಿ ಪೈನಾಪಲ್. ನಮ್ಗೆ ಇವತ್ತೇ ಗೊತ್ತಾಗಿತ್ತು ಪೈನಾಪಲ್ ಹಿಂಗೆ ಬೆಳೆಯೋದು ಅಂತ. ಯಾವುದು ಅದು? ಕಾಫಿ. ಹಾಂ. ಜಿಂಜರ್ ಯಾವ್ದು ಮಗ? ಇದಾ? ಎಷ್ಟು ನೋಡಿ ಕಾಫಿ. ಇದು ಫ್ಲವರ್. ಎಕ್ಸೈಟರ್ ಕೊಡ್ಬೇಡ ಆಗತ್ತೆ. ಕೀ ಆನ್ ಮಾಡಿದ್ರೆ ಆಗತ್ತೆ. ಹುಷಾರ್ ಮಗ, ರಿವರ್ಸ್ ಹೊಡಿಯುತ್ತೆ. ರೆಡಿ ಹೋಗೋದಾ? ಬೆಂಡ್ ಕರೋ ಬೈ. ಹಾರೋಯ್ತು. ಎಷ್ಟು ಕಾಮಾಗಲ್ಲಿ ಕೂತಿತ್ತು ನೋಡಿ ಜಾಗ. ಇದು ನಂದ ಬೈ ಮನೆ ಮುಂದೆ ಇರೋ ಪಾಂಡ್. ಹಾಯ್, ಅದಕ್ಕೆ ಅಲ್ಲಿ ನೋಡಿ ಪಾಂಡ್ ಮನೆ ಮುಂದೆ. ವಾವ್, ಪೀಸ್ಫುಲ್ ಆಗಿದೆ ಗೈಸ್ ಜಾಗ.
ಒಂದೇ ಒಂದು ಹೂವು ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ವಾವ್, ಐ ಲವ್ ಇಟ್. ಇದನ್ನೆಲ್ಲ ಗಾರ್ಡನಿಂಗ್ ಮಾಡೋದು ನಂದು ಕಿಶೋರ್ ಅವ್ರ ಅಮ್ಮ, ಅವ್ರ ಪ್ಯಾಷನ್ ಇದು. ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿಟ್ಟಿದ್ದಾರೆ. ಫುಲ್ ಇದೆಲ್ಲ ಅವರಾಗೆ ಬೆಳೆಸಿರೋದಂತೆ. ಅಂಕಲ್ ಅಮ್ಮ ಪೋಯ್ಟು ವರೆ. ಬನ್ನಿ ಗೈಸ್, ನಾವು ನಂದಬಾಯಿ ಕಾರ್ ಓಡಿಸ್ತಾ ಇದೀವಿ. ಬಾಯ್ ಬಾಯ್ ಬಾಯ್. ನಂದಬಾಯಿ ಕಾರ್ ಓಡಿಸ್ತಾ ಇದ್ದೀವಿ. ಓಡಿಸ್ಕೊಂಡು ಈಗ ರೆಸಾರ್ಟ್ವರೆಗೂ ಹೋಗೋದು. ಲೆಟ್ಸ್ ಗೋ ಗೈಸ್. ನಾವು ರೆಸಾರ್ಟ್ಗೆ ಹೋಗ್ತಾ ಮಧ್ಯದಲ್ಲಿ ಒಂದು ಬಟ್ಟೆ ಅಂಗಡಿ ನೋಡಿ ನನಗೆ ಈ ಬಟ್ಟೆ ಇಷ್ಟ ಆಯಿತು. ಮತ್ತು ನಮ್ಮ ಅಮ್ಮಗೆ, ನಮ್ಮ ಅಕ್ಕಗೆ ಮತ್ತು ನೇವ್ರಿಗೆ ಒಂದು ಬಟ್ಟೆ ತೊಗೊಳ್ಳೋಣ ಅಂತೇಳಿ ನಿಲ್ಲಿಸ್ದೆ. ಒಂದು 2-3 ಇಷ್ಟ ಆಯಿತು, ತೊಗೊಳ್ತಾ ಇದ್ದೀನಿ ಗೈಸ್ ಇಲ್ಲಿ. ಸೊ ನಾನು ಎಲ್ರಿಗೂ ತೊಗೊಂಡಿದ್ದೀನಿ. ನೇವ್ರಿಗೆ, ಅವ್ರ ಅಮ್ಮಗೆ, ಐಶುಗೆ, ನಮ್ಮ ಅಮ್ಮಗೆ, ನಮ್ಮ ಅಕ್ಕಗೆ, ಇಷ್ಟು ಜನಕ್ಕೂ ತೊಗೊಂಡಿದ್ದೀನಿ. ಯಾವ್ದು ಯಾರಿಗಾಗುತ್ತೆ ಗೊತ್ತಿಲ್ಲ, ಸೈಜು ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ ಅನಿಸ್ತು ಅದೆಲ್ಲ ಪಿಕ್ ಮಾಡಿದ್ದೀನಿ. ಟೋಟಲಿ ಫೈನಲಿ ಅವರೇ ಪಿಕ್ ಮಾಡ್ಕೋಬೇಕು ಯಾವ್ರಿಗೆ ಬೇಕು ಅಂತ. ನಮಗೋಸ್ಕರ ಬಾರ್ಗೇನ್ ಮಾಡೋಕ್ಕೆ ನಮ್ಮ ನಂದಬಾಯಿ ಬಂದಿದ್ದಾರೆ ಮತ್ತು ಬಿನ್ವಾಸ್ಪುರ್ ಬಂದಿದ್ದಾರೆ. ಫುಲ್ ಬಾರ್ಗೇನಿಂಗ್ ನಡೆಯುತ್ತೆ ಇವಾಗ. ಬ್ರೋ, ಗಿವ್ ಯು ಬೆಸ್ಟ್ ಇನ್ ಬಾರ್ಗೇನಿಂಗ್. ಬಾರ್ಗೇನೇ ಬೇಡ ಅಂತ ಬ್ರೋ, ಮುಖ ನೋಡಿದ್ರೆ ಫ್ರೀಯಾಗಿ ಕೊಡ್ತಾರೆ ಆ್ಯಕ್ಚುಲಾಗಿ. ಬಾರ್ಗೇನೇ ಬೇಡ ಗೈಸ್. ನನಗಿಲ್ಲಿ ಅಷ್ಟೊಂದು ಬಟ್ಟೆ ಇಷ್ಟ ಆಯಿತು, ತೊಗೊಂಡಿದ್ದೀನಿ. ಇವರೆಲ್ಲ ನನ್ನ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಡ ಇಲ್ಲಿ, ಬೇಡ ಬಾ ಅಂತ. ಇವ್ರು ಡಿಸ್ಕೌಂಟ್ ಕೊಡೋಕೆ ರೆಡಿ ಇಲ್ಲ, ಅವ್ರು ಬಿಡೋಕೆ ರೆಡಿ ಇಲ್ಲ ತೊಗೊಳಕ್ಕೆ. ನನ್ನ ಮಗ ಸಕ್ಕತ್ತಾಗಿದೆ ಮಗ, ಅದು ಯಾವ್ದು ಇಷ್ಟ ಆಯ್ತು? ನಂಗೆಲ್ಲ ಇಷ್ಟ ಆಯ್ತು. ಎಲ್ರಿಗೂ ತೊಗೋಬೇಕು ಪಾಪ. ನಿನ್ನ ಎಂಟನ ನೀನು ಹೆಂಗ್ ತಗೊಂಡ ಗೊತ್ತಾ? ಈಗ ಪಟ ತಗೊಂಡು ಇಟ್ಟಿದ್ದೆ ನೀನು. ಅಂದರೆ ಚೆನ್ನಾಗಿರೋದು ಯಾವ್ದು ಇದೆ ಎಲ್ಲ ಎತ್ತಿದೆ ನಾನು. ಇಂಪಲ್ಸಿವ್ ಶಾಪಿಂಗ್ ಮಾಡಿದಪ್ಪ, ಪರವಾಗಿಲ್ಲ. ನೀನು ಯೋಚನೆ ಮಾಡ್ಕೊಳ್ಳಿಲ್ಲ. ಇಲ್ಲ ಮಗ, ನೇಯಾಗೂ ಇಷ್ಟ ಆಯ್ತು ಯಾವ್ದಾದ್ರು ಬಟ್ಟೆ. ಆಯ್ತು ಬಾ ಮಗ. ನೀನು ಮತ್ತೆ 2 ದಿನ ಮತ್ತೆ 15 ಬಾ ಆಯ್ತು. ಹಾಂ ಬ್ರೋ, ಲಾಸ್ಟ್ ಬ್ರೋ 15%. 15% ಬ್ರೋ, ಯು ಟೇಕ್ ಮಿ ಟು ಯುವರ್ ಫ್ರೆಂಡ್ ಶಾಪ್ ಬ್ರೋ. ನೌ. ಪಾಪ ಅನ್ಸ್ಬಿಡ್ತು ಗೈಸ್. ಎಲ್ಲ ತಗ್ಸಿದೀನಿ ಮಗ, ತೊಗೊಂಡ್ಬಿಡೋಣ ಬಾ ಮಗ ಹೋಗಿ. ಮಗ ನಿಂದು ಅದಕ್ಕೆ ಚೆನ್ನಾಗಿರೋ ಸಿಗುತ್ತೆ. ಅವರು ಡಿಸ್ಕೌಂಟ್ ಕೊಡ್ಲಿಲ್ಲ, ಆಟಿಟ್ಯೂಡಲ್ಲಿ ಮಾತಾಡಿದ್ರು, ಅದಕ್ಕೆ ಕರ್ಕೊಂಡ್ಬಂದು. ಹೋಗ್ಲಿ, ನಾಳೆ ನೋಡೋಣ ಗೈಸ್. ವಾಪಸ್ ಬರ್ಬೇಕಾರೆ ಅದೇ ಬಟ್ಟೆನ ತೊಗೊಳ್ಳೋಣ. ಗೈಸ್, ಕೋಕ್ಗಳು ತೊಗೊಂಡಿದ್ದೀವಿ, ಒಂದು ಮಾರ್ಟಿಗೆ ನುಗ್ಗಿ ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಡಯಟ್ ಶಶಾಂಕ್ ಇವತ್ತು 2 ದಿನ ಮಾತ್ರ ಡಯಟಲ್ಲಿ ಇರ್ತಾನೆ, ಯಾಕಂದ್ರೆ ಶ್ರಾವಣ್ ಬ್ರೋ ಇದಾರಲ್ಲ ಇಲ್ಲಿ, ಅದಕ್ಕೆ. ನಂಗೆ ಪ್ರೋಟೀನ್ ನೋಡಿ, ಲೋ ಕ್ಯಾಲರಿ ತಗೋ. ಮಧ್ಯದಲ್ಲಿ ಬ್ರೇಕ್ ಕೊಟ್ಟು ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಬ್ಯೂಟಿಫುಲ್ ಪ್ರಾಪರ್ಟಿ. ನೀವು ಲಾಸ್ಟ್ ಟೈಮ್ ನೋಡಿರ್ತೀರಾ, ನಾವು ಟೀಮ್ ಎಲ್ಲ ಬಂದಿದ್ವಿ. ಸೊ ಇಲ್ಲಿ ನಾನು ನನ್ನ ಫ್ಯಾಮಿಲಿನೂ ಕರ್ಕೊಂಬರ್ಬೇಕು, ನನ್ನ ಫ್ಯಾಮಿಲಿ, ನೇಹಾ ಫ್ಯಾಮಿಲಿ. ಸೊ ಅದು ಆದಷ್ಟು ಬೇಗ ಬರ್ತೀವಿ. ಬಟ್ ನಾವು ಫ್ರೆಂಡ್ಸ್ ಎಲ್ಲ ಮತ್ತೆ ಇಲ್ಲಿ ಬಂದಿದ್ದೀವಿ. ಲೆಟ್ಸ್ ಸಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ. ಅನ್ಹತ ಅಯ್ಯೋ, ಐಸ್ ಕ್ರೀಮ್ ಬಿದ್ದೋಯ್ತಾ? ಬಿಸಾಕ್ಬಿಡು ಆಗಿದ್ರೆ, ಫುಲ್ ಮೆಲ್ಟ್ ಆಗಿದ್ರೆ. ನಾವೇನೋ ಪ್ರೋಟೀನ್ ಎಲ್ಲ ತೊಗೊಂಡಿದ್ವಿ, ಎಲ್ಲ ತೊಗೊಂಡು ಹೋಗೋಣ ಮೇಲೆ. ನೋಡಿ ಗೈಸ್, ನೀವು ಲಾಸ್ಟ್ ಟೈಮು ನೋಡಿದ್ರಿ ಈ ಜಾಗನ. ಎಲ್ಲ ಇಂಪೋರ್ಟ್ ಮಾಡಿರೋದು ಅಣ್ಣ, ನಮ್ಮ ಫ್ರೆಂಡೇ ಪ್ರಾಪರ್ಟಿ ಓನರು. ಚೈನಾದ ಇಂಪೋರ್ಟ್ ಮಾಡಿರೋದೆಲ್ಲ. ವೆರಿ ನೈಸ್ ಪ್ರಾಪರ್ಟಿ. ನೋಡಿ, ಶ್ರಾವಣ್ ಫುಲ್ ಖುಷಿ ಆಗ್ಬಿಟ್ಟವ್ರೆ ಇಲ್ಲಿಂದ ನೋಡಿಕೊಂಡು. ಆಮೇಲೆ ಏನು ಮಗ ಈ ಥರ ಗಲೀಜು ಬಟ್ಟೆ ಹಾಕೊಂಬಂದಿದ್ಯಾ? ಐಸ್ ಕ್ರೀಮ್ ತಗೊಂಡು ನೀನು ನನಗೋಸ್ಕರ ಇಟ್ಟು ನೀನು ಮಾಡಿರೋದು ಬಿಡು ಮಗ. ಇಲ್ಲಿ ನೋಡಿ, ಏನೋ ಸಕ್ಕತ್ತಾಗಿದೆ, ಯೂನಿಕ್ ಆಗಿ. ರೀಲ್ ಹಳೆ ಕಾಲದ ದಿನ ಇರಬೇಕಿದು. ಏನು ಮಗ ಇದು? ಬೈನಾಕುಲರಾ? ಕ್ಯಾಮ್ರಾ, ವಿಷುವಲ್ ಕ್ಯಾಮ್ರಾ ಟೈಮ್ ಥರ ಇರೋ ಇದು ಏನು ಗಡಿಯಾರ. ಈ ಕಡೆನೆಲ್ಲ ಸುಮ್ಮನೆ ಡಮ್ಮಿ. ನೋಡಿ ಗೈಸ್, ನೀರು ಬುದ್ಧ ಎಲ್ಲ ಕೂರಿಸಿದ್ದಾರೆ ಕೆಳಗೆ, ಸಕ್ಕತ್ತಾಗಿದೆಯಲ್ಲ. ಈ ಥರ ಮನೆ ಮಾಡ್ಕೋಬೇಕು, ಬಟ್ ಮನೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಲ್ಲ ಮಗ. ಪ್ರಾಪರ್ಟಿ ಆದರೆ ಬೇರೆ ವಿಷಯ, ಮೇಂಟೈನ್ ಮಾಡಿದಷ್ಟು. ಓಹೋ, ಹಲೋ, ಹೌ ಆರ್ ಯು? ಹಾಯ್ ಬ್ರೋ, ಹೌ ಯು ಬೀನ್ ಬ್ರೋ? ದ ಓನರ್, ಪ್ರಾಪರ್ಟಿ ಓನರ್ ಮೃದುಲ್. ಗೈಸ್, ಸೊ ಫೈನಲಿ ಬಂದಿದ್ದೀವಿ. ನಾನು ಜಾಸ್ತಿ ಶಾರ್ಟ್ಸ್ ಕಿಟ್ಸ್ ಎಲ್ಲ ಹಾಕಲ್ಲ, ಬಿಕಾಸ್ ನೀವು ಲಾಸ್ಟ್ ಟೈಮ್ ನೋಡಿದ್ದೀರಾ. ಒಂದು ರೌಂಡ್ ಹಿಂಗೆ ನೋಡಿ. ನಾನು ಯಾರ ಟೀಮ್ನೂ ಕರ್ಕೊಂಬಂದಿಲ್ಲ ಇವತ್ತು. ಜಸ್ಟ್ ವಾಂಟೆಡ್ ಟು ಚಿಲ್, ಸ್ಪೆಂಡ್ ಟೈಮ್, ಟಾಕ್ ಟು ಫ್ರೆಂಡ್ಸ್ ಆ್ಯಂಡ್ ಟೇಕ್ ಸಮ್ ಬ್ರೇಕ್.
ಆ್ಯಂಡ್ ಆಲ್ಸೋ ಮೀಟಿಂಗ್. ಯಾ ನೋಡಿ ಸೌಂಡ್ ಬಗ್ಗೆ ಅಂತಲೇ ಜೋಡಿಸಿದ್ದಾರೆ. ಇದೊಂದು ರೂಮು. ಮತ್ತು ಈ ಕಡೆ ಬಂದರೆ ಯಶನ್ ಸೌಂಡ್ ಹೋಮ್ ಥಿಯೇಟರ್ ಲಾಸ್ಟ್ ಟೈಮ್. ಹೋಮ್ ಥಿಯೇಟರ್ ಇದು ನಂಗೆ ಕೇಳಿಸಿತ್ತು ನೋಡಿ. ಎಷ್ಟು ಒಂದು ರಿಯಾಕ್ಷನ್ ನೋಡಿ, ವಾಶ್ರೂಮ್ ನೋಡ್ಬಿಟ್ಟು. ಇಲ್ಲಿಂದ ಅಲ್ಲಿಗೆ ವಾಶ್ರೂಮ್ ಇದೆ ಇದು. ಅದು ತೆಗೆದ್ರೆ ಆ ಕಡೆ ಫಾಲ್ಸ್ ಕಾಣುತ್ತೆ. ಇದೊಂದು ಬ್ಲ್ಯಾಕ್ ರೂಮು. ನಮ್ಮ ಮೀಟಿಂಗ್ ಮಧ್ಯದಲ್ಲಿ ಈಗ ಡಿನ್ನರ್ ಟೈಮ್. ಬನ್ನಿ ಡಿನ್ನರ್ ಮಾಡೋಣ. ಇವನು ಶಶಾಂಕು ಬಾಂಬ್ ಬಿಟ್ಬಿಟ್ಟು ಚೇರ್ ಸೌಂಡ್ ಅಂತ ಮತ್ತೆ ಮಾಡಿಸು. ಎಲ್ಲಿ ಬರ್ತಾ ಇಲ್ಲ ಪುರ್ರ್ ಅಂತ ಬಂತು. ಬ್ರೋ ಯು ಹರ್ಡ್ ವಾಟ್ ಸೌಂಡ್ ಬ್ರೋ ವಾಟ್ ಸೌಂಡ್ ಬ್ರೋ? ಫಾಟ್. If you want me to go, chair sound. Bro, if you want me to go from here, you can chair sound. You can tell me, I'll go from here. Yeah. Don't pause. Okay, bro. Okay. ರಾತ್ರಿ ಮಲ್ಗಿ ಇದೇ ಬ್ಲಾಗಲ್ಲಿ ನೆಕ್ಸ್ಟ್ ಡೇನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಕ್ರೇಜಿ ಆಗಿರೋ ಬಾತ್ ಟಬ್ ಫಾಲ್ಸ್ ಮುಂದೆ ಕಪಲ್ಸ್ ಯಾರಾದರೂ ಬಂದರೆ ಈ ರೆಸಾರ್ಟ್ಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ರೆಸ್ಟ್ ಬೇಕು ಅಂದೆ, ಬಟ್ ಐ ಕಾಂಟ್ ಸ್ಟಾಪ್ ಬ್ಲಾಗಿಂಗ್. ಬನ್ನಿ, ಇಲ್ಲಿ ಫಾಲ್ಸ್ ಇದೆ ನೋಡಿ, ಆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಸ್ ದ ಪ್ರಾಪರ್ಟಿ ಓನರ್ ಆ್ಯಂಡ್ ನಮ್ಮ ಫಾಲ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಸಮ್ ಫ್ಯಾಂಟಸಿ. ಬ್ರೋ, ವಾಟ್ ಈಸ್ ದ ಫ್ಯಾಂಟಸಿ ಬ್ರೋ? I have no fantasy. ಲುಕ್ ಹಿಯರ್. I have no fantasy. ಪ್ರೈವೇಟ್ ಫ್ಯಾಂಟಸೀಸ್. ಬನ್ನಿ ಅಲ್ಲಿ ನೋಡಿ, ಅಲ್ಲಿ ಬ್ರೋ ವಾಟ್ ಈಸ್ ದಟ್ ಬೋಟ್ ಕಾಲ್ಡ್? ಕಯಾಕಿಂಗ್ ಬೋಟ್. ನೋ, ಕಯಾಕಿಂಗ್ ಎಲ್ಲ ಇದೆ ಇಲ್ಲಿ, ಮಜಾ ಇರುತ್ತೆ. ಜಾಗ ಹೆಂಗಿದೆ ಇದು? ಈ ಬೆಟ್ಟನ ಫುಲ್ಲು ಲ್ಯಾಂಡ್ಸ್ಕೇಪ್ ಮಾಡಿ. ಲ್ಯಾಂಡ್ಸ್ಕೇಪ್ ಅಲ್ಲ ಮಗ, ಅಲ್ಲ ಇದು ಬೆಟ್ಟ ಏನಲ್ಲ, ಇದು ಬೆಟ್ಟ ಥರ ಇದೆ. ಆ ಥರ ಇದೆ. ಅಲ್ಲಿ ಮನೆ ಕಟ್ಟಿದ್ದಾರೆ. ಒಂಥರ ಡ್ರೀಮ್ ಹೌಸ್ ಎಲ್ರಿಗೂ ಇದು. ನನಗೊಂದು ತುಂಬ ಇಷ್ಟ. ಬಂದವರೆಲ್ಲ ಇದು 3ನೇ ಸಲ ನಾನು ಬಂದಿರೋದು. ನಂದು 2ನೇ ಸಲ. ನೋಡಿ ಅಲ್ಲಿ ನೋಡಿ, ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ತರ್ತಿದ್ದಾರೆ ನಮಗೆ ಅಂತ. ನಾನು ಅದನ್ನು ಪೆಡ್ಲಿಂಗ್ ಅಂದ್ಬಿಟ್ಟೆ, ಅದಕ್ಕೆ ಇವರು ಹೆವಿ ರೋಸ್ಟ್ ಮಾಡಿದ್ರು ನನ್ನ. ಬ್ರೋ, ಹೌ ಡಿಡ್ ಯು ಲಾಫ್ ವೆನ್ ಐ ಸೆಡ್ ಇಟ್ಸ್ ಪೆಡ್ಲಿಂಗ್? ಪ್ಯಾಡ್ಲಿಂಗ್. Stand up paddling. Okay bro, sorry bro, humans do make mistake, I'm sorry. You're conscious when it comes to camera? Maybe I've not. Yeah, you are getting conscious. I've never tried it. Yeah. Oh. Bahubali. Bahubali. ನೀನು ಹೆಂಗೆ ನಮಗೂ ಒಂದು ಕೆಲವೊಂದು ಥಿಂಗ್ಸ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ತಿಯಲ್ಲ, ಮೋಸ್ಟ್ ಪ್ರಾಬ್ಲಿ ಜನನ ನೋಡಲಿ ಅಂತ I want them to see this. ಮಾಡ್ತಾ ಇದೆಯಾ? ಒಂದು ಮೋಟ್ರ್ ಮಗ ಅದು. ಪ್ಲಸ್ ಇದು ಒಂದು ಫಾಲ್ಸು, ಇಲ್ಲಿ ಏನೂ ಇಲ್ಲ, ಸೇಫ್ಟಿ ಇಲ್ಲ. ಅಂದರೆ ಇಟ್ಸ್ ನಾಟ್, ಅಂದರೆ ಇವ್ರು ಇದ್ದಾರೆ ರೆಸಾರ್ಟ್ ಅವರು. ನಾವಾಗೆ ಬಂದರೆ ಇಟ್ಸ್ ನಾಟ್ ಸೇಫ್. ಇವರೆಲ್ಲ ಇರೋದ್ರಿಂದ ಇಟ್ಸ್ ಸೇಫ್. ಲೈಫ್ ಜಾಕೆಟ್ ಎಲ್ಲ ಇದೆ ನೋಡಿ. Where to stand? No. Where do you stand? ಹಾಂ. ಗಾಯ್ಸ್, ನಾನಿಲ್ಲಿ ಗೈಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಸ್ಟಮರ್ ಬನ್ರಿ ಕಸ್ಟಮರ್ ಸರ್ ಬನ್ನಿ. ಲೈಫ್ ಜಾಕೆಟ್ ಹಾಕಿ ಗೈಡ್ ನಾನು. ಇಲ್ಲಿ ಬನ್ನಿ ಬ್ರೋ. ಏನೋ ಸಮುದ್ರ ದಾಟ್ದಂಗೆ ಹೇಳ್ತಾರಲ್ಲ ಇವರು. ಕೈ ಹಿಡ್ಕೋಬೇಕಾ ಬ್ರೋ? ಹೇಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಹೇಗಿತ್ತು? ನಂದಕಿಶೋರ್ನ ಬೀಳ್ಸಿದ? ಅಲ್ಲ ನೀವು ಹೋಗಿದ್ದು ಚಂದ ಇತ್ತು, ತುಂಬಾ ಚಂದ ಆಯ್ತು. ಪೀಸ್ಫುಲ್ ಎಕ್ಸ್ಪೀರಿಯನ್ಸ್. And why are you standing? Okay, ready. All good.
All good. Rajani is there. Attack plan. ಸ್ವಲ್ಪ ಸೈಡ್ ಕೊಡಿ. ಕಂಟೆಂಟ್. ನಮ್ಮನ್ನ ರೋಸ್ಟ್ ಮಾಡ್ತಾ ಇದ್ರು. Let's come here. ಇಲ್ಲಿ ಬನ್ನಿ. I can swim, no? Come bro. You come here, bro. That is stand-up pedal, bro, not your sitting kind of thing. Stand up, bro. Stand. What is he doing, guys? ನೋಡಿ. ದಬಾಕೊಂಡ್ಬಿಟ್ರು. ಡಿಂಕ ಚಿಕ್ಕ. ಇಬ್ರು ಇಲ್ಲಕ್ಕಾಗಲ್ಲ ಬ್ರೋ. ಅಲ್ಲಿ ತಳ್ತೀನಿ ಅಲ್ಲಿವರೆಗೂ ಅಲ್ಲೋಗಿ ನಿಂತ್ಕೊಳ್ಳಿ. ಇಲ್ಲ ನಂಗೆ ಇಲ್ಲೇ ಒಂದು ಫೋಟೋ ಚಂದ ಅದೇ ನಿಂತ್ಕೊಳ್ಳಿ. ಅಲ್ಲೋಗಿ ಬ್ರೋ, ಅಲ್ಲಿ ಚೆನ್ನಾಗಿದೆ ಫೋಟೋ. Bro, while taking pictures, flash like this. It is very good. Let me stand. Click. Binna sir photo ಹೊಡೆದು. ನೈಸ್ ಗೈಸ್ Come. ಸಾಕಾಯ್ತು. ಅದು ಇನ್ನೊಂದು ರೌಂಡ್ ಹೋಗ್ತಾ ಇದೀನಿ. ಲೈಫ್ ಜಾಕೆಟ್ ಜೊತೆ ನಾನು ಬರ್ತಿರ್ತೀನಿ. ನೀಗೇನೆ You'll get natural. Like do this and come. ಕಾದ ಕಣ್ಣ